Hey guys, welcome back to our YouTube channel. We're back with another video. That is ಏನು ಇಲ್ಲ ಡೈಲಿ ಬ್ಲಾಗ್ ಅಷ್ಟೇ. ಗೈಸ್, ನಾನು ಬ್ಲಿಂಕಿಟಲ್ಲಿ ಏನು ತರಿಸ್ದೆ ಅಂದರೆ ಶುಗರ್ ಕೇನ್ ಕಬ್ಬು ತರಿಸಿದ್ದೀನಿ. ಇವತ್ತು ನಾವು ಹಾಲಲ್ಲಿ ಮಲಗಿದ್ದೀವಿ ಗೈಸ್. ಆ್ಯಕ್ಚುಲಿ ಸಿ ನನ್ನ ಕಬ್ಬು ನನ್ಗದು ಅಮ್ಮ ಬಂದು ನನಗೆ ಈ ಅದನ್ನೇನಂತ ಗೋಧಿ ಚಿಚ್ಚು ಅದೇ ಇದು ಬ್ರೋಕನ್ ವೀಟ್ನ ಏನಂತ ಹೇಳ್ತಾರೆ? ಬ್ರೋಕನ್ ವೀಟ್ನ ಅದು ಚಿಕ್ಕ ಚಿಕ್ಕದು ಬರುತ್ತಲ್ಲ, ಫುಲ್ ನಾನು ಹೋಲ್ ವೀಟ್ ಹೇಳ್ತಾ ಇಲ್ಲ. ಗೊತ್ತಿ ಕನ್ನಡಿಗಾಗಿ ಇದು ಗೊತ್ತಿಲ್ಲ ನಿಮ್ಗೆ ಗೈಸ್. ಈ ಗೋಧಿ ಬರುತ್ತಲ್ಲ, ಆರ್ಡರ್ ಮಾಡಿದ್ದೀನಿ. ಹಾಂ, ಆ ಥರ ಗಂಜಿ. ಆ್ಯಕ್ಚುಲಿ ಏನಂತಂದರೆ ಚಪಾತಿ ತಿನ್ನಬೇಕು ಅಂತ ಹೇಳ್ತಾರಲ್ಲ, ಸೊ ಅದರಲ್ಲಿ ಮೈದಾ ಮಿಕ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳಿ ಇನ್ನೂ ಅದನ್ನು ಮಾಡಬೇಕು ಅಂತಂದರೆ ಎಣ್ಣೆ ಎಲ್ಲ ಹಾಕಿ ಮಾಡ್ತಾರಲ್ಲ, ಸುಮ್ಮನೆ ಗ್ಯಾಸ್ಟ್ರಿಕ್ ಅದು ಇದು ಅಂತ ಆಗುತ್ತೆ ಅಂತ ಬೇರೆ ಎಲ್ಲ ಫುಡಲ್ಲೆಲ್ಲ ಎಣ್ಣೆ ಹಾಕ್ತೀವಿ. ಬಟ್ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಅಮ್ಮ ಅದ್ರದ್ದೊಂಥರ ಗಂಜಿ ಮಾಡಿಕೊಡ್ತಾರೆ. ಅದ್ರ ಜೊತೆ ಏನಾದರೂ ಕಾಯಿ ಚಟ್ನಿನೋ ಏನಾದರೂ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ ನಮ್ಮದು ಅದೇ. ಏನದು ಆ್ಯಕ್ಚುಲಿ ಇವತ್ತು ನನಗೆ ಗಂಜಿ, ಇವ್ರಿಗೆ ಇವತ್ತು ಮ್ಯಾಗಿ ಅಂತೆ. ಮ್ಯಾಗಿ ನಾನೇ ಮಾಡಿಕೊಡ್ತೀನಿ. ಅಂದರೆ ನಾರ್ಮಲ್ ಮ್ಯಾಗಿ ಎಲ್ಲ ಅಜ್ಜಿಗೆ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡ್ಕೊಡಕ್ಕೆ ಹೋಗ್ತಿದ್ದೀನಿ. ಸಡನ್ನಾಗಿ ಕ್ರೇಜ್ ಬಂದುಬಿಡ್ತು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡೋಕ್ಕೆ. ಹೆಂಗೆ ಮಾಡ್ತಾಳೆ ಅಂತಂದರೆ ಎಷ್ಟೊಂದು ಜನಕ್ಕೆ ಪಾಪ ಬಾಣಲಿಲಿ ಬೆಂಕಿ ಎಲ್ಲ ಬರ್ಸ್ತಾರೆ ನೋಡಿ, ಹಂಗೆಲ್ಲ ಏನೂ ಬರಲ್ಲ. ಹಂಗೆಲ್ಲ ಮಾಡ್ತಿರ್ತಾಳೆ. ಒಂದ್ಸರಿ ಕಿಚನಲ್ಲಿ ನೋಡಬೇಕು, ಅದ್ರಲ್ಲಿ ಬೆಂಕಿ ಎತ್ಕೊಬಿಡ್ದು ನನ್ನೇ ಕರೀತಾಳೆ. ನಾನು ಅವ್ರು ಫೈರ್ಮ್ಯಾನ್ ಥರ ಹೋಗೋದು ಅಂತ ಅರ್ಸೋಕ್ಕೆ. ಇವರಿಗೆ ಕತೆ ಹೇಳಕ್ಕೆ ಬಿಟ್ಟರೆ ಸಾಕು, ಹುಟ್ಟಿಸ್ಕೊಂಡು ಹೇಳ್ತಾರೆ ಇರ್ತಾರೆ. ನಾನೇನೋ ಹೇಳಕ್ಕೆ ಬಂದೆ, ಸೊ ಮರ್ತೆ ಹೋಗೋದು. ಆ್ಯಕ್ಚುಲಿ ಪ್ರೆಗ್ನೆಂಟ್ ಆಗಿರೋರಿಗೆ ಕುಕ್ಕಿಂಗ್ ಮಾಡೋಕ್ಕಾಗಲ್ಲ, ಅದ್ರ ಸ್ಮೆಲ್ ಇರ್ತಾ ಇರುತ್ತೆ. ಅದ್ರ ಪಾಪ ಕಷ್ಟಪಟ್ಟು ಮಾಡ್ತಾ ಇರ್ತೀರಾ, ಅವನ್ನೆಲ್ಲ ನೆನೆಸ್ಕೊಂಡ್ರೆ ಗ್ರೇಟ್ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ಡ್ ಫಾರ್ 2 ವೀಕ್ಸ್ ಇದನ್ನು. 2 ವೀಕ್ಸ್ ನನಗೆ ಯಾವುದೇ ಸ್ಮೆಲ್ ಅಂದರೂ ಆಗ್ತಾ ಇರಲಿಲ್ಲ. ಟೈಮಲ್ಲೂ ಏನಂತಂದರೆ ಬಂಗಾರಕ್ಕೆ ಏನಂದರೆ ಅವಳೇ ಏನಾದರೂ ಒಗ್ಗರಣೆ ಅದು ಏನಾದರೂ ಕಣ್ಮುಂದೆ ನಡೀತಾ ಇದೆ ಒಗ್ಗರಣೆ ಅಂತಂದರೆ ತಡ್ಕೊತಿದ್ದು ಸ್ಮೆಲ್ ಏನೂ ಆಗ್ತಿರ್ಲಿಲ್ಲ. ಸಡನ್ನಾಗಿ ಪಕ್ಕದ ಮನೆಯಿಂದೆಲ್ಲ ಬರ್ತಿತ್ತಲ್ಲ, ಆವಾಗ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ನಾನೇ ಅಡುಗೆ ಮಾಡಿ ನಾನೇ ಒಗ್ಗರಣೆ ಮಾಡ್ತೀನಿ ಅಥವಾ ಇವರೇ ಅಡುಗೆ ಮಾಡಿದಾಗ ಪಕ್ಕದಲ್ಲಿ ನಿಂತ್ಕೋತಿದ್ದೆ. ಅಮ್ಮ ಮಾಡ್ತಿದ್ದಾರೆ ಅಂತಂದರೆ ಏನೂ ಆಗ್ತಿರ್ಲಿಲ್ಲ. ಸೊ ಎನಿವೇ ಅದು ಹೆಂಗೆ ಇರುತ್ತೆ ಅನ್ನೋದು ಒಂದು 2 ವೀಕ್ಸ್ ಸ್ವಲ್ಪ ಲೈಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ನಿಜವಾಗ್ಲೂ ಗ್ರೇಟ್. ಯಾರ್ಯಾರು ಇದನ್ನು ಆ್ಯಕ್ಚುಲಿ ಅವ್ರವ್ರು ಅಡುಗೆ ಮಾಡಿದಾಗಲೂ ಆ ಸ್ಮೆಲ್ ಬರೋದು ತಡ್ಕೊಳಕ್ಕೆ ಆಗಲ್ವಂತೆ. ಐ ಹ್ಯಾವ್ ಹರ್ಡ್ ಆಫ್ ಇಟ್ ಆ್ಯಕ್ಚುಲಿ. ಅಮ್ಮ ಹೇಳ್ತಿದ್ರು. ಇಲ್ಲಿ ಇನ್ನೊಂದು ಸಿಚುವೇಶನ್ ಹೆಂಗಿದೆ ಅಂತಂತಂದರೆ, ಅಕ್ಕಪಕ್ಕ ಎಲ್ಲ ಮನೆಗಳಿರೋದ್ರಿಂದ ಒಬ್ರು ಮನೇಲಿ ಮೀನು ಸ್ಮೆಲ್ ಬರ್ತಾ ಇರುತ್ತೆ, ಒಬ್ರು ಮನೇಲಿ ಮೊಟ್ಟೆ ಸ್ಮೆಲ್ ಬರ್ತಿರುತ್ತೆ, ಒಬ್ರು ಮನೇಲಿ ಚಿಕನ್ ಸ್ಮೆಲ್ ಬರ್ತಿರುತ್ತೆ, ಆಮೇಲೆ ನಮ್ಮ ಮನೇಲಿ ಇದೇನೋ ಸ್ಮೆಲ್ ಬರ್ತಿರುತ್ತೆ. ನಿಂಗೆ ಯಾವತ್ತೂ ಅನಿಸಿಲ್ಲ ಎಲ್ಲರ ಮನೆಗೆ ಹೋಗ್ಬಿಟ್ಟು ನಂದೊಂದು ಟೇಸ್ಟ್ ಮಾಡ್ಕೊಬೋಣ? ಸೊ ನಾವೇನು ಅದೇ ಕೆಲಸ ಅವ್ರ ಮನೆಗೆ ಹೋಗಿ ಟೇಸ್ಟ್ ಮಾಡ್ಕೊಬರೋದು. ಕರೆದ್ರೆ ಏನೋ ಅವ್ರಿಗೂ ನಮಗೂ ಏನೋ ಒಂದು ಬಾಂಡಿಂಗ್ ಇದೆ, ಅಥವಾ ನಮ್ಗೇನಕ್ಕೋ ಕರೀತಾರೆ, ಅವ್ರು ಇನ್ವೈಟ್ ಮಾಡ್ತಾರೆ, ಪ್ರೀತಿಯಿಂದ ಏನೋ ಮಾಡ್ತಾರೆ ಅಂತಂದರೆ ಓಕೆ. ಏನದು ನೋಡ್ತೀನಿ ಗೈಸ್, ಆ್ಯಕ್ಚುಲಿ ನಾವು ನಮ್ಮದು ಪ್ರಮೋಷನ್ ಅಂತ ಹೇಳಿ ವೀಡಿಯೋಸು ಒಂದು 1 ಮಂತಿಂದ ಒಬ್ಬರು ನಮಗೆ ಕಾಲ್ ಮಾಡ್ತಾರೆ ಪಾಪ. ಅವರನ್ನು ಅಲ್ಲ ಬೇರೆ ಅದು ಏನಾಗ್ತಿದೆ, ನಮ್ಮದು ಎಡಿಟಿಂಗಲ್ಲಿ ಒಂದು ಗ್ಲಿಚ್ ಆಗಿಬಿಟ್ಟಿದೆ. ಅವ್ರದ್ದು ಮಾತ್ರ ಆದಂಗೆ ಆಗ್ತಾಯಿದೆ ಅದು. ಸೊ ಅಂದರೆ ಕ್ಲಿಪ್ಸ್ ಎಲ್ಲ ಒಂದು ಸ್ವಲ್ಪ ಹೋಗ್ಬಿಟ್ಟಿದೆ. ಸೊ ನಾನು ಫಾಲೋ ಅಪ್ ಮಾಡ್ತಿದ್ದೀನಿ. ಅವ್ರು ನೆನೆ ನೈಟ್ 12 ಗಂಟೆಗೆ 11:45 ಹಂಗೆ ಫೋನ್ ಮಾಡಿ ಆಮೇಲೆ ಟೆಕ್ಸ್ಟ್ ಮಾಡಿದರು. ಸೊ ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ. ಇವತ್ತು ಹೆಂಗಾರ ಮಾಡಿ ಪಾಪ ಮುಗಿಸ್ಕೊಟ್ಬಿಡ್ಬೇಕು ಅವರಿಗೆ. ಒಂದು ವರ್ಕ್ ತೊಗೊಂಡಿದ್ದೀವಿ ಅಂತಂದರೆ ಅದನ್ನು ಡೆಡಿಕೇಟಿವ್ ಆಗಿ ಮುಗಿಸ್ಕೊಡೋವರೆಗೂ ನನಗೆ ಸಮಾಧಾನ ಆಗಲ್ಲ. ಯಾಕಂದರೆ ಇವಾಗ ನಮಗೆ ಅವರು ಸುಮ್ಮನೆ ಪ್ರೆಷರ್ ಮಾಡೋಕ್ಕೆ ಹೋಗಲ್ಲ. ಅವ್ರೊಂದು ಮಾರ್ಕೆಟಿಂಗ್ ಟೀಮ್ ಅಂದರೆ ಅವ್ರಿಗೆ ಕಂಪ್ನಿಯಿಂದ ಅವ್ರು ಹೇಳಿದ್ರು, ನಮಗೆ ಬ್ರ್ಯಾಂಡ್ ಸೈಡಿಂದ ತುಂಬ ಪ್ರೆಷರ್ ಬರ್ತಿದೆ, ಪ್ಲೀಸ್ ಒಂದು ಸ್ವಲ್ಪ ಬೇಗ ಮಾಡಿಕೊಟ್ಬಿಡಿ ಅಂತ. ಸೊ ಯೂಶಲಿ ಆಗಲ್ಲ ಹಿಂಗೆ, ಎಲ್ಲೋ ಒಂದು ಕಡೆ 10ರಲ್ಲೊಂದು 10ರಲ್ಲಿ 2 ಈ ಥರ ಆಗೋಕ್ಕೆ ಸಾಧ್ಯ. ಸೊ ಅದರಲ್ಲಿ ಪಾಪ ಇವ್ರದ್ದು ಒಂದು ನೋಡೋಣ, ಅತಿ ಶೀಘ್ರದಲ್ಲಿ ನೀವು ಆ ವಿಡಿಯೋ ನೋಡ್ತೀರಾ. ಏನೂ ಇಲ್ಲ, ನಾರ್ಮಲ್ ಪ್ರಮೋಷನ್ ವೀಡಿಯೋಸ್ ಅಷ್ಟೇ.
ಆ್ಯಕ್ಚುಲಿ ಇದನ್ನು ಯಾರಾದರೂ ಬೇಕು. ಒಂದು 6 ನಿಮಿಷ ಇಲ್ಲೇ ಮಾತಾಡಿದ್ದೀವಿ. ಅಪ್ಪ ಬಾಯ್, ನಾನು ಹೋಗಿ ಮ್ಯಾಗಿ ಮಾಡ್ಕೊಂಬರ್ತೀನಿ. ಬಾಯ್ ಬಾಯ್. ಚಿಚ್ಚು ಆನಿಯನ್ಸ್ ಎಲ್ಲ ಕಟ್ ಮಾಡ್ತಿದೆ ನನಗೋಸ್ಕರ ಅಲ್ವಾ ಚಿಚ್ಚು? ನಿಮ್ಮ ಮನೇಲಿ ಏನಾದ್ರು ಒಂದು ಚಾಕು ಕೊಡ್ತೀರ ಅಂದರೆ ಈ ಥರ ಚಾಕು ಕೊಡ್ರಿ. ಎಷ್ಟರ ಮಟ್ಟಿಗೆ ಶಾರ್ಪ್ ಅಂದರೆ ಬ್ಲೇಡ್ದಂಗೆ ಹೋಗ್ತಾ ಇರುತ್ತೆ, ಒಳ್ಳೆ ರೇಸರ್ ಬ್ಲೇಡ್ದಂಗೆ ಹೋಗ್ತಾ ಇರುತ್ತೆ ಕಟ್ ಮಾಡಿ. ಆ್ಯಕ್ಚುಲಿ ಚಿಚ್ಚು, ನಿಮಗೆ ಮ್ಯಾಗಿ ನೂಡಲ್ಸ್ ಥರದ್ದು ವೆಜ್ಜೀಸ್ ಜೊತೆ ಬೇಕಾ, ಆರ್ ಎಲ್ಸ್ ಯು ವಾಂಟ್ ಮ್ಯಾಕ್ ಆ್ಯಂಡ್ ಚೀಸ್? ಹಂಗಂದ್ರೆ ಹಂಗಂದ್ರೆ ಮ್ಯಾಕ್ರೋನಿ ನಾನು ಮಾಡ್ತೀನಲ್ಲ ಅದು. ಸಣ್ಣ ಸಣ್ಣ ಚೀಸ ಅಲ್ಲ, ಮೊನ್ನೆ ಅವತ್ತು ಮಾಡಿದ್ನಲ್ಲ. ಏನೋ ಅಯ್ಯೋ ತಡಿ, ಅದನ್ನ ಏನು ಹೇಳ್ತಾರೆ ನನಗೆ ಹಿಂಗೆ ಹೇಳಿ, ತಡಿ ಒಂದು ನಿಮಿಷ ಬರ್ತೀನಿ. ಇದು ಇದನ್ನೇನು ಹೇಳ್ತಾರೆ? ಹಪ್ಪಳ ಅಲ್ಲ ಅದು, ಅದಲ್ಲ ಇದು. ದಿಸ್ ಇಸ್ ಮ್ಯಾಕ್ರೋನಿ. ಏನು ಹೇಳ್ತಾರೆ ಇದನ್ನ? ಈರುಳ್ಳಿ ಅಷ್ಟೇ ಕಟ್ ಮಾಡಿದ್ದಿ ಗೈಸ್, ಮಿಕ್ಕಿದ್ರೆ ನನಗೆ ಕೊಟ್ಬಿಟ್ಟು. ಟೊಮೆಟೊ ಅರ್ಧ ಕಟ್ ಮಾಡೋಗಿದ್ದೀನಿ ನಾನು. ಅಂದಮೇಲೆ ಆಣೆ ಮಾಡು. ಅರ್ಧ ಪೀಸ್ ಮಾಡ್ಬಿಟ್ಟೋಗಿರಲಿಲ್ಲ ನಾನು. ಅರ್ಧ ಪೀಸ್ ಮಾಡೋಗಿದ್ದು ಅರ್ಧ ಕಟ್ ಮಾಡಿ. ನಮ್ಮ ಅಮ್ಮನಿಗೆ ಚಿಚ್ಚು ಬೆಳಗ್ಗೆ ಕೇಳಿದ್ನಲ್ಲ ಕ್ಯಾಪ್ಸಿಕಮ್ ಇದೆಯಾ ಅಂತ, ಅವ್ರು ಇದೆ ಅಂತ ಹೇಳಿದ್ದೀನಿ. ಇದನ್ನೇ ಇಲ್ಲ 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 ಅಷ್ಟೇ 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 ಕರೆಕ್ಟ್. ನಿಜಾನು ಇರ್ಬೋದೇನೋ ಹಂಗೆ? ಇಲ್ಲ ಅಷ್ಟೇ. ಓಕೆ, ಕೈ ನೋಡ್ಕೊಂಡು ಕಟ್ ಮಾಡಮ್ಮ ನೀನು. ಫಿಂಗರ್ ಚಿಪ್ಸ್ ಆಗ್ಬಿಡುತ್ತೆ, ಆಮೇಲೆ ಮ್ಯಾಗಿ ಆಗಲ್ಲ. ಎಷ್ಟು ಹಾಕ್ಬೇಕು? ಹಾಕು ಹೇಳ್ತೀನಿ. 2 ಲೀಟರ್ ಹಾಕ್ಲಾ? ಹಾಕು ಚಿಚ್ಚು ಕರೆಕ್ಟಾಗಿ. ಸಾಕೇನಾ? ಇನ್ನೊಂಚೂರು ಹಾರ್ಟ್ ಶೇಪ್ ಬಂದ್ಬಿಡ್ತೀವಿ. ನಂಗೋಸ್ಕರ ಹಾಕ್ಬಿಡ್ತೀವಿ ಹಾರ್ಟ್ ಶೇಪ್. ನಿಗೋಸ್ಕರ ಏನೆಲ್ಲ ಮಾಡ್ತೀನಿ. ನೀನು ಮಾಡಿದ್ದಲ್ಲ, ತಾನಾಗೆ ಬಂದಿದ್ದು. ಸಾಕು 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 ಸಾಕಾ? ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಮ ಕಿಚನ್ ನೋಡಿದ್ರೆ ಏನೋ ಒಂಥರ ಮೆಸ್ ಆಗಿರೋ ಥರ, ಇಲಿ ಹೆಗಣ ಗೊದ್ದಗಳೆಲ್ಲ ಬಿದ್ದು ಓಡಾಡಿರೋ ಥರ ಅನ್ನಿಸ್ಬೋದು. ಯಾಕೆ ಅಂದರೆ ಇದೇ ಒಂದು ಸ್ವಲ್ಪ ಮೆಸ್ ಆಗಿ, ಯಾಕೆಂದ್ರೆ ಹಬ್ಬ ಎಲ್ಲ ಮುಗೀತಲ್ಲ, ಎಲ್ಲ ಹಂಗೆ ಇದೆ. ಚಟಪಟ ಚಟಪಟ. ಈ ಕರ್ಬೇವಿನ ಸೊಪ್ಪನ್ನ ತೊಳೆಯೋ ಅಭ್ಯಾಸ ಯಾರಿಗಾದ್ರೂ ಇದ್ರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಪ್ರಕಾರ ಬಂಗಾರು ಒಬ್ಬಳೆ ಅನ್ಕೋತೀನಿ. ನೀನೇನು ಕಮೆಂಟ್ ಮಾಡ್ತೀವಿ? ಹೋಗ್ಬಿಟ್ಟು ಬಾಯಿಲಿ ಯಾಕೆ? ಅದೇನು ಬಂಗಾರ ಅದು? ಏನು ಗೊತ್ತಾಗ ಕರ್ಬೇವಿನ ಸೊಪ್ಪು ಹಾಕಿದೆ. ನಾನು ಹಂಗೇನು ಹಾಕಿಲ್ಲ. ಅದು ಯಾಕೆ ಒಂದು ಸ್ವಲ್ಪ ದೂರದಿಂದ ಹಾಕ್ತೀನಿ ಅಂತಂದರೆ, ತೊಳಿದಿರ್ತೀನಲ್ಲ, ನೀರಿದ್ದಾಗ ಜಾಸ್ತಿ ಸಿರಿಯುತ್ತೆ. ಸ್ವಲ್ಪ ತೊಳಿದಿರೋದು ಒಂದು ಸ್ವಲ್ಪ ಅದರದಿಂದನೇ ಹಾಕ್ಬೋದು. ಈಗ ಬೇರೆ ವುಮೆನ್ಸ್ ವರ್ಲ್ಡ್ ಕಪ್ ನಡೀತಾ ಇರೋದಕ್ಕೆ ಅದಕ್ಕೂ ಬಂಗಾರ ಹಾಕಿದ್ದಕ್ಕೂ ಚೆನ್ನಾಗಿ ಸಿಂಕ್ ಆಯ್ತು. ವುಮೆನ್ಸ್ ವರ್ಲ್ಡ್ ಕಪ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಸಾರಿ, ಆ್ಯಕ್ಚುಲಿ ವಾಯ್ಸ್ ಬ್ರೇಕಿಂಗ್ ಇದೆ. You can text me and I'll just go through it. You can text me. ಏನಂತೆ? ಏನೋ ಬ್ರ್ಯಾಂಡ್ ಅಂತ ನಂಗೆ ಏನು ಕೇಳಿಸ್ತಾ ಇಲ್ಲ. ಫುಲ್ಲು ಮ್ಯಾಮ್ ಆ್ಯಕ್ಚುಲಿ ಬ್ರ್ಯಾಂಡ್ ಮ್ಯಾಮ್ ಇಷ್ಟೇ ಕೇಳಿಸ್ತಾ ಇದೆ. ಅವರು ಯಾವ್ದಾದ್ರು ಟವರ್ ಅದು ಕೂತ್ಕೊಳ್ಳಿ ಅಂತ ಹೇಳ್ಬೇಕಿತ್ತು. ಇಲ್ಲ, ಅದು ನೆಟ್ವರ್ಕ್ ಸಿಗ್ತಿತ್ತು ಚೆನ್ನಾಗಿ. ನನಗೋಸ್ಕರ ಚಿಚ್ಚು ಎಗ್ ಫ್ರೈ ಮಾಡ್ತಿದ್ದಾರೆ. ಆ್ಯಂಡ್ ನನ್ನ ಮ್ಯಾಗಿ ರೆಡಿ. ಪೀತಿಸುವೆ ಹೆಂಗಂದ ಹೇಳೋದು? ಇರಿ ಗೈಸ್, ಈಗ ಬಂಗಾರ ವರ್ಷನಲ್ಲಿ ಹೇಳಿಸ್ತೀನಿ ಸಾಂಗ್ನ. ಹೇಳು ಬಂಗಾರ. ಹೇಳ್ಬೇಕೀಗ ಸಾಂಗ್ ಹೇಳಿದ್ರೆ ಇಸ್ಕೊತೀನಿ, ಇಲ್ಲಂದಿಲ್ಲ. ನಿನ್ನ ವರ್ಷನಲ್ಲಿ ಹೇಳ್ಬೇಕು, ನನಗೆ ಆ ವರ್ಷನಲ್ಲಿ. ಜೈ ಹೇಳ 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 ಹೇಳ. ನೀನೇ ಹೇಳ್ಕೊ, ನಾನು ಹೆಂಗೆ ಹೇಳ್ತೀನಿ ಅಂತ. ಹೆಂಗೆ ಹೇಳ್ಬೇಕೀಗ? ನನಗೆ ತಿನ್ಬೇಕು ಅನ್ನಿಸ್ತದೆ. ಸರಿ ಆಯಿತು. ಈಗ ಇದನ್ನು ಏನದು ವಿಡಿಯೋ ತೋರ್ಸೋದು ಬೇಡ, ಈ ಕಡೆ ತಿರ್ಸ್ಬಿಡ್ತೀನಿ. ನೀನೇ ಯಾರು ವಿಡಿಯೋ ಮಾಡ್ತಿದ್ದೀನಿ ಹೇಳ್ಬೇಕು. ಅಷ್ಟಾಗ ಸಿಂಗಗಾಯಿಸಿ ಹೇಳ್ಕೊಂಡು ಓಡೋದು ಹಿಂದಿಂದ ನನಗೆ. ಚಲೋ ಭಾಳ ಕೊಂಡ ಮಾಡಿ ಕಿಸಿ ಕೊಟ್ಬಿಡ್ತೀನಿ. ಸೊ ಓಕೆ ಗೈಸ್, ಮ್ಯಾಗಿ ಮಾಡಿಕೊಟ್ಲು. ಅವ ಸುಡ್ತಾಯಿದ್ದೆ. ಮ್ಯಾಗಿ ಮಾಡಿಕೊಟ್ಲು. ಇಲ್ಲ ಹಿಡ್ಕೊಂಡೆ ಸುಡ್ತಾ ಇದೆ. ಅಲ್ಲ ಸಾರಿ ಹಿಡ್ಕೊಂಡೆ, ಅಲ್ಲ ಸಾರಿ ಮಾಡಿಕೊಟ್ಲು.
ಗೋಧಮ್ ಮಾವು. ಗೋಧಮ್ ಮಾವಲ್ಲ, ಗೋಧಮ್ ಬಂದರೆ ಇದು ಗೋಧಮ್ಗಳ ಮಾವು, ಬ್ರೋಕನ್ ವೀಟ್. ಇದು ಬರೋದು ಹೆಂಗೆ ಅಂದರೆ ನೋಡ್ಕೊಂಡ್ಬಿಟ್ಟಿದ್ದೆ. ಇದನ್ನ ನವಣೆ ಅಂತಾರೆ, ಅದೇನಾ ಇದು? ನವಣೆ ಅಲ್ಲ ಇದು. ಹಾಂ, ಇದು ಗೋಧಿ. ಇದು ಚಪಾತಿ ಮಾಡೋದು. ನವಣೆ ಅಂದರೆ ಅದೊಂಥರ ಕಾಳು, ಅಂದರೆ ಇದು ಧಾನ್ಯ, ಕಾಳಲ್ಲ. ನಮ್ಮಮ್ಮ ನನಗೋಸ್ಕರ ಪೊಮೊಗ್ರಾನೇಟ್ ಮಾಡ್ಕೊಡ್ತಿದ್ದಾರೆ. ಪೊಮೊಗ್ರಾನೇಟ್ ಮಾಡ್ಕೊಡ್ತಾವ್ರ? ಅಂದರೆ ಪೊಮೊಗ್ರಾನೇಟ್ನ ಸುಳಿತಿದ್ದಾರೆ. ಏನು ಹೇಳೋದು ಅದಕ್ಕೆ? ಸುಳಿತವ್ರೆ. ಎಲ್ಲರೂ ಅಲ್ಲಿ ಎಲ್ಲರೂ ಅವಳಿಗೆ ಗುಡ್ ನ್ಯೂಸ್ ಯಾವಾಗ ಅಂತ ಕೇಳಿ ಅವಳ ಮೂಡ್ ಎಲ್ಲ ಫುಲ್ ಹಾಳು ಮಾಡಿ ಒಬ್ಬೊಬ್ಬಳೇ ಮಾತಾಡ್ತಾಳೆ ಅಂತ ಕನ್ಫ್ಯೂಸ್ ಆಗಿಬಿಡಿ ಗೈಸ್. ಅದು ವೀಡಿಯೋಗೆ ಅಂತೇಳ್ಬಿಟ್ಟು ಸ್ಕ್ರಿಪ್ಟು ಪ್ರಾಕ್ಟೀಸ್ ಮಾಡ್ತಿರೋದು. ಅದು ತಿಂಡಿ ಮುಗಿಸ್ಕೊಂಡು ಬಂದು ವಿಡಿಯೋ ಶೂಟ್ ಇತ್ತು, ಕೆಲವೊಂದು ವಿಡಿಯೋ ಶೂಟ್ ಇತ್ತು, ಎಫರ್ಟ್ ಹಾಕಿ ಮಾಡೋಂಥದ್ದು. ಸೊ ನಡೀತಾ ಇದೆ. ಅದ್ರ ಜೊತೆಗೆ ಬಂಗಾರ ಇವೆಂಟ್ಗೆ ಯಾವುದೋ ಒಂದಕ್ಕೆ ಅಂತೇಳ್ಬಿಟ್ಟು ಏನೋ ಒಂದು ಸ್ವಲ್ಪ ಮಾತಾಡೋದಿತ್ತು, ಅದನ್ನು ಮಾತಾಡ್ತಾ ಇದ್ದು ಮುಗಿಸ್ಬಿಟ್ಟು ಸ್ಕ್ರಿಪ್ಟ್ ಮಾತಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ಹಂಗೆ ಲಾಸ್ಟ್ ಕನ್ಫ್ಯೂಸ್ ಆಗಿಬಿಡಿ, ಒಬ್ಬೊಬ್ಬಳೇ ಮಾತಾಡ್ತಾಳೆ ಅಂತ. ಆ್ಯಕ್ಚುಲಿ ಆವಾಗ ನಂಗೆ ಆಗುತ್ತೆ ಪಾಪ, ನಾನು ಏನು ಮಾಡ್ತೀನಿ ಟೇಕ್ ಕೇರ್ ಮಾಡ್ತೀನಿ. ನಾನು ಏನು ಮಾಡ್ತಿದ್ದೆ ನನ್ನ ಒಂದೊಂದ್ಸರಿ ಹಂಗೆ ಗೈಸ್ ಹಿಂಗೆ ಇರ್ತಾಳೆ, ಗೋಡೆ ನೋಡ್ಕೊಂಡು ಮಾತಾಡ್ತಿರ್ತಾಳೆ, ಒಂದೊಂದ್ಸರಿ ನೆಲ ನೋಡ್ಕೊಂಡು ಮಾತಾಡ್ತಿರ್ತಾಳೆ. ಹೇಳಿ ನೋಡ್ಕೊಂಡಿದ್ದು ನಾನು. ಹಾಂ, ಸ್ಕ್ರಿಪ್ಟೇ ಗೈಸ್ ಮಾತಾಡ್ತಿದ್ದು ಅಷ್ಟೇ, ಆ ಥರದ್ದು ಏನೂ ಇಲ್ಲ. ನಂಗೆ ಹುಚ್ಚಿಡ್ತದೆ ಹೇಳ್ತಿದ್ದೆ ನೀನು. ಓಕೆ, ತಗೊಳ್ಳೋಣ. ಓಕೆ, ಇದು ನಮ್ಮ ಆಯುಧ ಎಂದಿನಂತೆ. ಲೈಟ್ ತಗೋತೀನಿ. ದೊಡ್ಡ ಬಂಗಾರು, ಚಿಕ್ಕ ಬಂಗಾರು, ದೊಡ್ಡ ಬಂಗಾರು, ಚಿಕ್ಕ ಬಂಗಾರು. ಮೇಲೆ ಆ್ಯಕ್ಷನ್. ಚಿಚ್ಚು, ಅದೇ ನಾನು ಮತ್ತು ನನ್ನ ಫ್ರೆಂಡು ದಿವಾಲಿ ಪಾರ್ಟಿಗೆ ಹೋಗಿದ್ವಲ್ಲ, ಅವಳಿಗೆ ಮದುವೆ ಆಗಿ 2 years ಆಗಿದೆ. ಅಲ್ಲಿರೋರೆಲ್ಲ ಬಂದುಬಿಟ್ಟು ಗುಡ್ ನ್ಯೂಸ್ ಯಾವಾಗ ಅಂತ ಕೇಳಿ ಅವಳು ಇಡೀ ಮೂಡ್ನೆಲ್ಲ ಹಾಳು ಮಾಡಿಬಿಟ್ರು. ಅದೆಷ್ಟು ಆಕ್ವರ್ಡ್ ಅನ್ನಿಸ್ತು ಗೊತ್ತಾ? ಬಂದಿಲ್ಲ. ಬಂತಲ್ಲೋ ಲಾಸ್ಟ್ವರೆಗೂ ಬಂದಿಲ್ಲ. ಏನು ಎಗ್ರಿಸ್ದೆ ಅಂತ ಹೇಳಿ ಆಯಿತು. ಸ್ಟ್ರೆಸ್ಫುಲ್ ಎಗ್ರಿಸ್ಬಿಟ್ಟೆ. ಇರಿ ಇನ್ನೊಂದ್ಸತಿ. ಓಕೆ, ರೆಡಿ? ಆ್ಯಕ್ಷನ್. ಚಿಚ್ಚು, ಇರು ರೆಡಿ? ಆ್ಯಕ್ಷನ್. ಚಿಚ್ಚು, ಅದೇ ನಾನು ಮತ್ತು ನನ್ನ ಫ್ರೆಂಡು ದಿವಾಲಿ ಪಾರ್ಟಿಗೆ ಹೋಗಿದ್ವಲ್ಲ, ಅವಳಿಗೆ ಮದುವೆ ಆಗಿ 2 years ಅಷ್ಟೇ ಅನ್ನೋದು ಯೂಸೇ ಮಾಡಬಾರ್ದು. ಇರೋ ನಿಮಿಷ, 2 years ಆಗಿದೆ. ಇನ್ನೊಂದ್ಸರಿ ಡೈಲಾಗ್ ಹೇಳ್ಕಾಗಲೇ ಹೇಳ್ತಿದ್ದಲ್ಲ ಥರ. ಇದು ಒಂದು ನಿಮಿಷ, ಇಲ್ಲ ಡೈರೆಕ್ಟಾಗಿ ಹಂಗೆ ತೊಗೊಳ್ತೀನಿ. ಇನ್ಕೇಸ್ ಚೆನ್ನಾಗಿ ಬಂದ್ಬಿಟ್ಟು. ಸರಿ, ಇರು. ರೆಡಿ? ಆ್ಯಕ್ಷನ್. ಚಿಚ್ಚು, ಅದೇ ನಾನು ಮತ್ತು ನನ್ನ ಫ್ರೆಂಡು ದಿವಾಲಿ ಪಾರ್ಟಿಗೆ ಹೋಗಿದ್ವಲ್ಲ, ಅವಳಿಗೆ ಮದುವೆ ಆಗಿ 2 years ಆಗಿದೆ. ಅಲ್ಲಿರೋರೆಲ್ಲ ಬಂದ್ಬಿಟ್ಟು ಅವಳಿಗೆ ಗುಡ್ ನ್ಯೂಸ್ ಯಾವಾಗ ಅಂತ ಕೇಳಿ ಅವಳ ಮೂಡ್ನೆಲ್ಲ ಹಾಳು ಮಾಡಿಬಿಟ್ರು. ಅದು ಎಷ್ಟು ಕ್ಲಿಯರಾಗಿ ಅವ್ಳ ಫೇಸಲ್ಲಿ ಕಾಣ್ತಿತ್ತು ಗೊತ್ತಾ, ಅದೆಷ್ಟು ಆಕ್ವರ್ಡ್ ಮತ್ತು ಸ್ಟ್ರೆಸ್ಫುಲ್ ಆಗಿದೆ ಅಂತ ಕ್ವೆಶನ್ಸ್ ಅಂತ. ವಾವ್. ತಸು ಅಪ್ಪು, ಪೌಡ್ರ್ ചേമ്പറിനല്ലോ പറയൂ, നീ തന്നെ കോൺസെപ്റ്റ് നീ ചെയ്യാറുണ്ട്. അല്ല, അത് ഞാൻ പറയാൻ പറഞ്ഞ ട്യൂസ്ഡേ തൊട്ട് ഈ വരാ. ആ, നാളെ അതന്നെ ഇവിടേക്ക് പോകണല്ലോ, യൂണിലെട്ട്. ആ, ഇവിടെ തന്നെ. ಸರಿ. ಎರಡು ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಹೊರಡಬೇಕು. ಹೊರಟ್ರೆ ಅದು ಅಷ್ಟೇ ಗಾಯ್ಸ್. ಶೂಟ್ ಆಯಿತು. ಹಾಂ, ಆ್ಯಕ್ಚುಲಿ ನಮ್ಮ ವ್ಯೂವರ್ಸ್ಗೆ ಒಂದು ಟಾಸ್ಕ್ ಏನಂತಂದರೆ, ಒಂದು ಟಾಸ್ಕ್ ಕೊಡ್ತಾಯಿದ್ದೀವಿ. ಕೂದಲಾಗ ಕೂದಲು
ವ್ಯೂವರ್ಸಿಗೆ ಒಂದು ಟಾಸ್ಕ್ ಏನಂತಂದರೆ, ಬಂಗಾರ ಇವತ್ತು ಹಾಕಿರೋ ಬಟ್ಟೆ ಮೇಲೆ ನೋಡ್ತೀರಾ, ಯಾವುದ್ರ ಮೇಲೆ ನೋಡ್ತೀರಾ ಗೊತ್ತಿಲ್ಲ, ಇದು ಯಾವ ವೀಡಿಯೋ ಅಂತಂತ ಹೇಳ್ಬಿಟ್ಟು ನೋಡಿ ಬಂದು ಇನ್ಸ್ಟಾದಲ್ಲಿ ಕಮೆಂಟ್ ಹಾಕ್ಬೇಕು. ಆ್ಯಕ್ಚುಲಿ ಶೂಟ್ ಆಗಿರೋದು ಇನ್ಸ್ಟಾಗೆ, ವ್ಲಾಗ್ ಆಗ್ತಿರೋದು ಯೂಟ್ಯೂಬಲ್ಲಿ. ನೋಡೋಣ ಯಾರು ಗೆಸ್ ಮಾಡಿ ಬಂದು ಕಮೆಂಟ್ನ ಹಾಕ್ತೀರಾ. ಏನು ಅರ್ಥ ಆಗಿಲ್ಲ ನನಗೆ, ಆ್ಯಕ್ಚುಲಿ ಅರ್ಥ ಆಗಿಲ್ಲ, ಹಿಂಗೆ ಅರ್ಥ ಆಗಿರ್ಬೋದು. ಈ ಶೂಟ್ ಮಾಡಿರೋ ವೀಡಿಯೋ ವ್ಲಾಗ್ನ ಇಪ್ಪಡ ಸರಿ ಪೂವ ಬರ್ತಾ ಇದ್ದೀವಿ ಬರ್ಲಕ್ಕೆ. ಟಾಸ್ಕ್ ಏನಂತಂದರೆ പൂവ പറയണ അപ്പൊ ഞാൻ എടുക്കില്ല, ഞാനേ ഷൂട്ടിലുണ്ട് പറയുന്നത്. ಟಾಸ್ಕ್ ಏನಂತಂದರೆ, ಈ ವ್ಲಾಗ್ನ ನಾನು ನೋಡಿದ್ದೀನಿ, ಈ ವಿಡಿಯೋ ಶೂಟ್ ಮಾಡ್ತಿದ್ದ ವ್ಲಾಗ್ನ ನಾನು ನೋಡಿದ್ದೀನಿ ಅಂತ ಬಂದು ಕಮೆಂಟ್ ಹಾಕ್ತಾರೆ. ಇನ್ಸ್ಟಾಗ ಕಾಮೆಂಟ್ ಮಾಡಬೇಕಾ? ಓಕೆ, ವ್ಲಾಗ್ ನೋಡಿದ್ದೀವಿ ನಾವು. ವ್ಲಾಗ್ ಫಸ್ಟ್ ಬರುತ್ತೆ, ವಿಡಿಯೋ ಆಮೇಲೆ ಬರುತ್ತೆ. ಸೊ ಆ ವಿಡಿಯೋಗೆ ಇಲ್ಲಿ ವ್ಲಾಗ್ ನೋಡಿರೋರು ಈ ವಿಡಿಯೋ ಶೂಟ್ ಆಗ್ತಿದ್ದ ವ್ಲಾಗ್ನ ನಾನು ನೋಡಿದ್ದೀನಿ ಅಂತ ಕಮೆಂಟ್ ಹಾಕಬೇಕು. ಅದು ಟಾಸ್ಕ್. ಅರ್ಥ ಆಯಿತು ಅನ್ಕೋತೀನಿ. ಯಾರ್ಯಾರೆಲ್ಲ ನೋಡಿದ್ದೀರಾ, ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ನೋಡಿದ್ರೆ, ಇದು ನಮ್ಮ ವ್ಯೂವರ್ಸ್ಗೆ ಒಂದು ಟಾಸ್ಕ್ ಅಂತ ಕೊಡ್ತಾ ಇರೋದು ನನ್ನ ಕಡೆಯಿಂದ, ಬಂಗಾರು ಕಡೆಯಿಂದ. ಏನೂ ಕೊಡ್ತಾ ಇಲ್ಲ, ಇಂಥ ಡಬ್ಬಾ ಟಾಸ್ಕ್ ಎಲ್ಲ ಇವ್ರಿಗೆ ಕೊಡಕ್ಕೆ ಬ್ರೈನ್ ನೋಡಿ ಸಿಂಪಲಾಗಿ ಕೊಡ್ತಿದ್ದೀನಿ ಗೈಸ್, ಯೂಸ್ ಮಾಡಿ ನಾನು ಮಾಡಿ ಓಕೆ ಅಂತ ಹೇಳ್ತಾ ವರ್ಕ್ ರಿಲೇಟೆಡ್ ಕಾಲ್. ಔಟ್ಲೆಟ್ ಬೇರೆ ಓಪನ್ ಮಾಡಿದ್ದೀವಿ. ಇದು ಅದರದ್ದಲ್ಲ ಬಿಡು, ವರ್ಕ್ದೇ ಬಟ್ ಔಟ್ಲೆಟ್ ಅಲ್ಲ. ಒಂದು ನಿಮಿಷ. ಹಲೋ ವ್ಲಾಗ್ನ ಎಂಡ್ ಮಾಡೋಣ, ನಾಳೆ ವ್ಲಾಗಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ನಾನು ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಬರ್ತೀನಿ ಇನ್ನೊಂದು ಶೂಟ್ಗೆ. ಸೊ ಇದಾದಮೇಲೆ ಇದೊಂದು ಬೇರೆ ಶೂಟ್ಗೆ ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದು ಶೂಟ್ ಮಾಡಿಕೊಂಡು ಮತ್ತೆ ಡ್ರೆಸ್ಸಿಂಗ್ ಮಾಡಿಕೊಂಡು ಇವತ್ತು ನಮ್ಮ ಔಟ್ಲೆಟ್ಗೆ ಹೋಗಬೇಕು. ಇವತ್ತಲ್ಲ, ಆ್ಯಕ್ಚುಲಿ ನಾಳೆ. ಅದು ನಾಳೆ ಇವತ್ತು ಹೋಗ್ತೀವಿ. ನಾಳೆ. ಸರಿ, ಹೋಗಿ ಅಲ್ಲಿ ನಿಮಗೆ ಆ್ಯಕ್ಚುಲಿ ಔಟ್ಲೆಟ್ ಟೂರ್ ಮಾಡೋಣ ಅಂತ ಹೇಳಿದ್ವಿ. ಅದು ಈಗಂತೂ ಅಲ್ಲ, ರೀಸೆಂಟ್ ಟೈಮ್ಸಲ್ಲೇ ಬರುತ್ತೆ. ನಿಮ್ಗೆ ಅದು ಬೇಕು ಅಂತಂದರೆ ಕಾಮೆಂಟಲ್ಲಿ ಹೇಳಿ, ಟೂರ್ ಮಾಡೋಣ. ಸೈಲೆಂಟಾಗಿ ಬರ್ತದೆ ಪಾಪ. ನಮ್ಮ ತಮ್ಮಂಗೆ ಕತ್ತು ಹಿಂದೆ ಉಳಿದ್ಬಿಟ್ಟಿದೆ. ಸೊ ಹಾಗಾಗಿ ಅವನು ಅಪ್ಸೆಟ್ ಆಗಿದ್ದಾನೆ ಬೆಳಗಿಂದ ಅಲ್ಲ, ಸುಮಾರು ದಿನಗಳಿಂದನೂ ಕತ್ತು ಉಳಿದ್ಬಿಟ್ಟಿದೆ. ಸುಮ್ಮನೆ ಬರೀನೆ. ಓಕೆ ಗಾಯ್ಸ್, ಸೊ ವಿಲ್ ಸಿ ಯು ದ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್, ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ. ವ್ಯೂಸ್ ಕೌಂಟು ಸಬ್ಸ್ಕ್ರೈಬರ್ಸ್ ಕೌಂಟು ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಅದು ಯೂಶ್ವಲಿ ಡಿಫ್ರೆನ್ಸ್ ಇರುತ್ತೆ ಏನೋ, ಬಟ್ ಆದರೂ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಲ್ವಾ, ಮಾಡಿಬಿಟ್ಟು ನೋಡಿ ಅಲ್ವಾ ಮಾಡಿ ಅಲ್ವಾ, ಮಾಡಿ ನೋಡಿ. ಬಾಯ್ ಬಾಯ್. ಏನೋ ಮಾತಾಡ್ತಾರೆ, ಮಾಡಿ ಅಲ್ವಾ, ಮಾಡಿ ನೋಡಿ ಅಲ್ವಾ. ಬಾಯ್ ಬಾಯ್ ಗೈಸ್. ಬಾಯ್ ಬಾಯ್.